ನೋಡು ಮೀರಾ, ನೀನು ನಮ್ಮ ಅಮ್ಮನ ಫ್ರೆಂಡಿನ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ನನ್ನ ಅಸಿಸ್ಟೆಂಟ್ ಆಗೋದಕ್ಕೆ ನಾನು ಒಪ್ಕೊಂಡೆ. ಇದಕ್ಕೂ ಮುಂಚೆ ನಾನು ಯಾವ ಹೆಣ್ಣನ್ನು ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡೇ ಇರಲಿಲ್ಲ. ಎಕ್ಸೆಪ್ಟ್ ಪೂಜಾ. ಅವಳು ಮದುವೆಗೆ ಮುಂಚೆನೆ ನನ್ನ ತಮ್ಮ ಅವಳನ್ನು ಇಷ್ಟಪಟ್ಟಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಇಂಟರ್ನ್ಶಿಪ್ಗೆ ನಾನು ಒಪ್ಕೊಂಡಿದ್ದೆ. ಅದು ಬಿಟ್ರೆ ಯಾವ ಹುಡುಗಿನೂ ನನ್ನ ಎರಡು ಹತ್ರಕ್ಕೂ ಸೇರಿಸ್ಕೊಂಡಿರಲಿಲ್ಲ. ಹೀಗಿರುವಾಗ ನೀನ್ ಬಂದೆ. ಮೊದಲೇ ಕೆಲಸದ ವಿಷಯವಾಗಿ ಊರೂರಲ್ಲಿ ಅಂತ ಕಸಬು ನಮ್ದು. ಎಲ್ಲೇ ಹೋದ್ರೂ ಅಸಿಸ್ಟೆಂಟ್ ಜೊತೆಲಿ ಕರ್ಕೊಂಡು ಹೋಗ್ಲೇಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಮೈಸೂರಿಗೆ ಹೋಗ್ಬೇಕಾಗಿ ಬಂತು. ಅದಾದ್ಮೇಲೆ ಏನೇನಾಯ್ತು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಇದನ್ನೆಲ್ಲ ಮರೆಯೋಕ್ ಮುಂಚೆನೆ ಆಫೀಸ್ನಲ್ಲಿ ಮತ್ತೆ ನಡಿಬಾರ್ದು ನಡೀತು. ನೋಡು ಮೀರಾ, ನಾನೊಬ್ಬ ಗಂಡಸು. ಎಷ್ಟೇ ನೋವಾದ್ರೂ, ಯಾರು ಎಷ್ಟೇ ನೋವು ಕೊಟ್ರು ನಾನು ತಡ್ಕೋತೀನಿ. ಸಮಾಜಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಐ ಡೋಂಟ್ ಕೇರ್. ಅಂಡ್ ಸಮಾಜ ಕೂಡ ಒಬ್ಬ ಗಂಡಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಏನು ತಪ್ಪು ಮಾಡದೆ ನರಳ್ತಾ ಇರೋದು ನೀನು ಮೀರಾ. ಇದ್ರ ಹಿಂದೆ ನಮಗಾಗದೇ ಇರೋರ್ದು ಯಾರ್ದೋ ಕೈವಾಡ ಇದೆ.